ಹಾಯ್. ಇವತ್ತಿಲ್ಲಿ ಯಾರಾದ್ರೂ ಟೀಚರ್ಸ್ ಮತ್ತೆ ಲೆಕ್ಚರ್ಸ್ ಬಂದಿದ್ದಾರಾ? ಬಂದಿದ್ದೀರಾ? ಇಲ್ಲ ಅಲ್ಲ? ಪಕ್ಕನಾ? ಅಬ್ಬಾ! ತುಂಬಾ ಒಳ್ಳೇದಾಯ್ತು. ಇದನ್ನೆಲ್ಲ ಫಸ್ಟಿಗೆ ಕೇಳ್ಕೋಬೇಕು. ಯಾಕಂದ್ರೆ ನಾವು ಒಂದ್ಸಲ ಮಾತಾಡಕ್ ಶುರು ಮಾಡ್ದು ಅಂದ್ರೆ ಯಾರಿದ್ದಾರೆ, ಯಾರಿಲ್ಲ ಅಂತ ನೋಡೋದೇ ಇಲ್ಲ. ನಾನ್ ಸ್ಟಾಪ್ ಬಾಯಿ ಬಂದಂಗ್ ಮಾತಾಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನಾವ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳೋ ಶಕ್ತಿ ಅವ್ರಿಗಿರಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಬಂದು ನಮಗ್ ಕೊಡ್ತಾರಲ್ಲ ಮಾಂಜ, ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗಂತೂ ಇಲ್ಲ. ಅದಕ್ಕೆ ಕೇಳಿದೆ. ಪ್ರತಿ ಸ್ಕೂಲಲ್ಲೂ ಕೂಡ ಒಬ್ರು ಸಾಫ್ಟ್ ಕಾರ್ನರ್ ಟೀಚರು, ಲೆಕ್ಚರು, ಸರ್ ಎಲ್ಲ ಇದ್ದೇ ಇರ್ತಾರೆ. ಹಂಗೆ ನಾವು 10th ಓದ್ತಿದ್ವಲ್ಲ ಆ ಹೈಸ್ಕೂಲಲ್ಲೂ ಕೂಡ ಒಬ್ರು ಇಂಗ್ಲಿಷ್ ಸರ್ ಇದ್ರು. ಅವರು ಗರ್ಲ್ಸ್ ವಿಚಾರದಲ್ಲಿ ಮಾತ್ರ ಸಾಫ್ಟ್ ಕಾರ್ನರು. ನಮ್ ಬಾಯ್ಸ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಮಾತ್ರ ಅನ್ಕೊಳ್ಲಕ್ ಹೋಗ್ಲೇಬೇಡಿ. ಅದು ಏನಪ್ಪಾ ಗೊತ್ತಿಲ್ಲ. ಅದು ಯಾವ ಜನ್ಮದ ಶಾಪನೇನೋ. ಗಂಡಿಗೆ ಗಂಡನ್ ನೋಡಿದ್ರೆ ಆಗದೇ ಇಲ್ಲ. ಹೆಣ್ಣಿಗೆ ಹೆಣ್ಣಿನ ನೋಡಿದ್ರೆ ಆಗದೇ ಇಲ್ಲ. ಹಂಗೆ ನಮ್ ಇಂಗ್ಲಿಷ್ ಸರಿಗೂ ಕೂಡ ನಮ್ ಬಾಯ್ಸ್ನ ನೋಡ್ಬಿಟ್ರೆ ಸಾಕು, ಕುಂಡಿಲ್ ಬೆಂಕಿ ಹೊತ್ಕೊಂಡಂಗ್ ಆಡ್ತಾ ಇರ್ತಾರಪ್ಪ. ಯಾಕಂತ ಗೊತ್ತಿಲ್ಲ. ನಮ್ ಕ್ಲಾಸಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸಿಗೆ ಬಾಯ್ ಸ್ವಲ್ಪ ದೊಡ್ಡ, ಹರ್ಕ್ ಬಾಯೇ ಅನ್ಕೊಳ್ಳಿ. ಈಗ ಎಲ್ಲಾರು ಕ್ಲಾಸಲ್ಲಿ ಒಂದ್ 5 ನಿಮಿಷ ಟೈಮ್ ಸಿಕ್ತಂದ್ರೆ ಸಾಕು, ವಟ 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 ಅಂತ ಕುತ್ಕೊ ಬರೋದು. ಅದೇ ಟೈಮಿಗೆ ಒಂದಿನ ನಮ್ ಇಂಗ್ಲಿಷ್ ಸರ್ ಎಂಟ್ರಿ ಕೊಟ್ರು. ಕೊಟ್ಟವ್ರೆ, ಕ್ಲಾಸಿಗೆ ಬರೋದು 1 ನಿಮಿಷ ಲೇಟ್ ಆಯ್ತಂದ್ರೆ ಸಾಕು, ವಟ 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 ಅಂತ ಪಟ್ಟಂಗ ಹೊಡಿತಾ ಕೂತ್ ಬಿಡೋದಲ್ಲ. ಗರ್ಲ್ಸ್, ನೀವ್ ಹೇಳಿ, ರೀಸನ್ ಕೊಡಿ ಯಾಕೆ ಅಂತ, ಯಾಕೆ ಮಾತಾಡ್ತಾ ಇದ್ರಿ ಅಂತ ಕೇಳಿದ್ರು ಸರ್. ನಾವ್ ಅನ್ಕೊಂಡಿದ್ದು ಹಿಂಗೆ ಆಗುತ್ತಂತ. ನಮ್ ಸರ್ ಬಂದರು ಗರ್ಲ್ಸ್ ಹತ್ರ ಯಾಕೆ ರೀಸನ್ ಕೊಡಿ ಅಂತ ಸಾಫ್ಟ್ ಆಗಿ ಕೇಳ್ತಾರೆ. ಆಮೇಲೆ ನಮ್ಗ್ ಬಂದು ಇಕ್ತಾರೆ ಅಂತ ಕೇಳಿದ್ರು. ಸರ್, ಏನಿಲ್ಲ ಸರ್, ಆ ನಿನ್ನೆ ಅದೇ ಹೇಳಿದ್ರಲ್ಲ, ನಾಳೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡ್ಬೇಕಂತ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದು ಸರ್ ಅಂತ ಗರ್ಲ್ಸ್ ಎಲ್ಲರೂ ಹೇಳಿದ್ರು. ನನ್ಗವಾಗ ಏ ಯಾರೋ ಹೇಳು ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಮಾತಾಡ್ತಾಳಲ್ಲ. ಯಾಕಂದ್ರೆ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಕ್ ಡೇಟ್ ಕೊಟ್ಟಿದ್ರು ಅವತ್ತು. ಅವತ್ತಿನ ಪ್ರಾಜೆಕ್ಟ್ ವರ್ಕ್ ನಾನು ಬಿಟ್ಟೇ ಇರ್ಲ. ಮತ್ತೆ ನಾನು ಸಿಕ್ಕಾಕೋಬಿದ್ದೆ ಅನ್ಕೊಂಡೆ. ಓಕೆ, ಗುಡ್, ಕಂಟಿನ್ಯೂ ಮಾಡಿ ಅಂದ್ರು. ಆಮೇಲೆ ಬಾಯ್ಸ್ ಹತ್ರ ಬಂದ್ರು. ಏಯ್, ಏನ್ರ ನಿಮ್ ಸೌಂಡು? ಆ ಬಡ್ಗಿ ಬಿದ್ರೇನೆ ಸೈಲೆಂಟ್ ಆಗಿ ಕೂರೋದಾ? ಮುಚ್ಕೊಂಡ್ ಕೂರಕ್ಕಾಗಲ್ಲ. ಏನ್ರ ಮಾತಾಡ್ತಿದ್ರಿ ಅಂದ್ರು. ಸರ್, ಏನಿಲ್ಲ ಸರ್, ಅದೇ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ ತಕ್ಷಣ ನಮ್ ಸರ್ರಿಗೆ ಗೊತ್ತಾಗ್ಬಿಡ್ತು, ಈ ನನ್ನ ಮಕ್ಳು ಹುಡುಗಿಯರ ಡೈಲಾಗೆ ಕಾಪಿ ಮಾಡಿ ಹೇಳ್ತಾರೆ ಅಂತ. ಏ, ಗರ್ಲ್ಸ್ ಡೈಲಾಗ್ನ ಕಾಪಿ ಮಾಡಿ ಹೇಳಿದ್ರೆ ಜಾಡ್ಸ್ ಹೋದ್ಬಿಡ್ತೀನಿ ನೋಡಿ ಇವಾಗ ಅಂದ್ರು. ಮಾತಾಡಕ್ಕೆ ಎಲ್ಲ ಆಪ್ಷನ್ ಇದೆ ಏನು? ಇಲ್ಲ. ಹಾ, ಓಕೆ, ಸರಿ, ಎಲ್ಲರದು ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಿದೆಯಾ? ನನ್ಗೆ ಒಳಗಡೆ ಎಲ್ಲ ಪುಕ 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 ಅಂತೈತೆ. ಸತ್ತೆ ನಾನಿವತ್ತು. ಸುಮ್ನೆ ಹುಡುಗಿಯರು ಅವ್ರು ತಪ್ಸ್ಕೊಳಕ್ಕೋಸ್ಕರ, ಸೇಫ್ ಆಗಕ್ಕೋಸ್ಕರ ನನ್ ಬಲಿಪಶು ಮಾಡ್ಬಿಟ್ರಲ್ಲ. ಪ್ರಾಜೆಕ್ಟ್ ವರ್ಕ್ ನೆನ್ಪ್ ಮಾಡ್ಬಿಟ್ರಲ್ಲಪ್ಪ. ಮತ್ತೆ ನಾನಿವತ್ತು ಏನಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಸುಮ್ನೆ ಕುತ್ಕೊಂಡೆ. ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಆಗಿದೆಯಾ ಅಂತ ಮತ್ತೊಂದ್ಸಲ ಕೇಳಿದ್ರು ಎಲ್ಲರದು. ಎಲ್ಲರೂ ಹಾ ಸರ್ ಅಂದ್ರು. ಅಮ್ಮ ಪ್ರಿಯಾ, ಎಲ್ಲರದು ಪ್ರಾಜೆಕ್ಟ್ ವರ್ಕ್ ಕಲೆಕ್ಟ್ ಮಾಡಮ್ಮ ಅಂದ್ರು. ಅವಳೆಲ್ಲರದು ಕಲೆಕ್ಟ್ ಮಾಡ್ತಾ ಬಂದ್ಲು. ನನ್ನ ಹತ್ರನೂ ಬಂದು ಕಲೆಕ್ಟ್ ಮಾಡಕ್ಕೆ ಪ್ರಾಜೆಕ್ಟ್ ವರ್ಕ್ ಅಂದ್ಲು. ಏ, ಹೇಳ್ಬೇಡ ನಂದಾಗಿಲ್ಲ, ಹೋಗು ಅಂತ ಹೇಳ್ದೆ. ಹಂಗೆ ಹೋದ್ಲು. ನಾನು ಅವಾಗ ಅನ್ಕೊಂಡೆ, ಎಲ್ಲರೂ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ, ನಾನೊಬ್ನೇ ಇವತ್ತು ಅಕಸ್ಮಾತ್ ಸಿಕ್ಕಾಕೋಬಿದ್ರೆ ಸರಿಯಾಗಿ ರುಪ್ತಾನ್ ಮಾತ್ರ ಇವನು ಅಂತ. ಹಾ, ಅಮ್ಮ ಪ್ರಿಯಾ, ಯಾರ್ಯಾರು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿಲ್ಲ ಅಮ್ಮ, ಯಾರ್ಯಾರು ಸಬ್ಮಿಟ್ ಮಾಡಿಲ್ಲ ಅಂತ ಹೇಳು ಅಂದ್ರು. ಅವಾಗ ಸರ್, ಬಾಯ್ಸ್ ಕಡೆಯಿಂದ ಆರವ್ ಕೊಟ್ಟಿಲ್ಲ, ಗರ್ಲ್ಸ್ ಕಡೆಯಿಂದ ಅನುಷಾ ಕೊಟ್ಟಿಲ್ಲ. ನನಗ್ ಫುಲ್ ಖುಷಿ. ಅಬ್ಬಾ, ನನ್ ಜೊತೆ ಇನ್ನ ಒಂದ್ ಕುರಿ ಇದೆ ಅಂತ. ಹಾ, ಸ್ಟ್ಯಾಂಡ್ ಅಪ್ ಅಂದ್ರು. ಅವಾಗ ಗರ್ಲ್ಸ್ ಕಡೆಯಿಂದ ಅವಳು, ಬಾಯ್ಸ್ ಕಡೆಯಿಂದ ನಾನು ನಿಂತ್ಕೊಂಡೆ. ಅವಾಗ ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಎಲ್ಲರಿಗೂ ನಮ್ ಸರ್ ಯಾವಾಗ್ಲೂ ಗರ್ಲ್ಸಿಗೆ ಕೊಡೋದು ಫಸ್ಟ್ ಪ್ರಿಫರೆನ್ಸ್. ನಂಗೆ ಗೊತ್ತಿತ್ತು ಗರ್ಲ್ಸ್ ಕಡೆ ಹೋಗ್ತಾರೆ, ಆಮೇಲೆ ನನ್ನ ಹತ್ರ ಬರ್ತಾರೆ ಅಂತ. ಗರ್ಲ್ಸ್ ಹತ್ರ ಹೋಗಿ, ಯಾಕಮ್ಮ ಅನುಷಾ, ಯಾಕೆ ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳಿದ್ರು. ಅವಾಗ ಅವಳಿದ್ದಳು, ಸರ್, ನಂದು ಕಂಪ್ಲೀಟ್ ಆಗಕ್ಕೆ ಕರೆಂಟ್ ಇರ್ಲಿಲ್ಲ ಸರ್ ನಿನ್ನೆ ನಮ್ಮ ಮನೇಲಿ, ಹಂಗಾಗಿ ಕಂಪ್ಲೀಟ್ ಮಾಡಿಲ್ಲ ಸರ್ ಅಂತ ಹೇಳಿದ್ಲು. ಹೌದಾ, ನಾಳೆ ಮಿಸ್ ಮಾಡ್ದಂಗೆ ಕಂಪ್ಲೀಟ್ ಮಾಡ್ಕೋಬಾ ಆಯ್ತಾ, ಓಕೆನಾ ಅಂದ್ರು. ಥ್ಯಾಂಕ್ ಯು ಸರ್ ಅಂತ ಕೂತ್ಕೊಂಡ್ಲು. ನನಗೆ ಅವಾಗ ಅಬ್ಬಾ ಇವತ್ತು ಲಾಟ್ರಿ ನಂಗೆ. ಯಾಕಂದ್ರೆ ಅವಳಿಗೂ ಕೂಡ ನಾಳೆ ಮಿಸ್ ಮಾಡ್ದಂಗೆ ಕಂಪ್ಲೀಟ್ ಮಾಡ್ಕೋಬಾ ಅಂತ ಹೇಳಿದ್ದಾರೆ. ನನಗೂ ಕೂಡ ಹಂಗೆ ಹೇಳ್ತಾರಂತ ಫುಲ್ಲು ಖುಷಿ. ಇವಾಗ ಹಂಗೆ ಹೇಳ್ತಾರಂತ ನಿಂತ್ಕೊಂಡಿದ್ದೆ ಕಣ್ಕೊಂಡ್ ಬಿಡ್ತಾ.
ಸರ್ ನನ್ನ ಹತ್ರ ಬಂದ್ರು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಸರ್ ಇವಾಗ ನನಗೂ ಕೂಡ ಬಂದು, ನೀನ್ ನಾಳೆ ಮಿಸ್ ಮಾಡ್ದಂಗ್ ಕಂಪ್ಲೀಟ್ ಮಾಡ್ಕೊ ಬಾ ಆಯ್ತಾ? ಕುತ್ಕೋ ಅಂತ ಹೇಳ್ತಾರಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಬಂದ್ ಹೇಳಿದ್ದು, ಏನೋ ಬಡವ ರಾಸ್ಕಲ್, ಅವಾಗ ಸಬ್ಮಿಟ್ ಮಾಡಿದೀರ ಅಂತ ಕೇಳಿದ್ರೆ, ಕಳ್ಳ ಕುತ್ಕೊಂಡಂಗ್ ಕುತ್ಕೊಂಡಿದ್ಯಾ ಅಂತ. ನಾನವಾಗ, ಸರ್ ನೀವ್ ಅವಾಗ ಹೇಳಿದ್ ಕೇಳಿಸಿಲ್ಲ ಸರ್ ಅಂತ ಹೇಳ್ದೆ. ಓ, ಕಿವಿ ಕೇಳಲ್ವಾ? ಇವಾಗ ಕೇಳುತ್ತೆ ಅಂತ ರಪ್ಪ ನಂಗೊಂದ್ ಕಪಾಲಿಗ್ ಬಿಟ್ರು ನೋಡಿ. ನನಗಂತೂ ಭೂಮಿ ಎಲ್ಲಾ ತಿರುಗ್ತಾ ಇತ್ತು. ಒಂದ್ಸಲ ಹಲ್ದವಡೆಲ್ಲ ಜುಮ್ ಜುಮ್ ಅಂತ ಇತ್ತು. ಆ, ನಾನ್ ಅವಾಗ ಅನ್ಕೊಂಡೆ, ಇವ್ನ್ ಎಂತ ಮಾಸ್ಟರಪ್ಪ ಇವನು. ಅದಕ್ಕೆ ಗರ್ಲ್ಸ್ ಮಾತ್ರ ನಾಳೆ ಮಿಸ್ ಮಾಡ್ದಂಗ್ ಕಂಪ್ಲೀಟ್ ಮಾಡ್ಕೊ ಬಾ ಆಯ್ತಾ ಅಂತ ಹೇಳ್ಕೊಂಡು ನಮಗಿಲ್ ಬಂದ್ ಈ ತರ ರುಬ್ತಾನಲ್ಲಪ್ಪ. ಸರ್, ನಮ್ ಮನೇಲಿ ನಿನ್ನೆ ಕರೆಂಟ್ ಇರ್ಲಿಲ್ಲ ಸರ್. ನಂದು ಅವ್ರದ್ದು ಒಂದೇ ಏರಿಯಾ ಸರ್ ಅಂದೆ. ಕರೆಂಟ್ ಇರೋದಲ್ಲ, ಕರೆಂಟ್ ಇಲ್ಲ ಅಂದ್ರು. ಸಿಮೆಂಟ್‌ನ ದೀಪದಲ್ಲಿ ಬರ್ಕೊ ಬರ್ಬೇಕಿತ್ತು ಕಣೋ ನೀನು. ಯಾಕೋ ಬರ್ಕೊ ಬಂದಿಲ್ಲ ಅಂದ್ರು. ಸರ್, ನಮ್ ಮನೇಲಿ ಸಿಮೆಂಟೇನೇ ಇಲ್ಲ ಸರ್ ಅಂದೆ. ಸಿಮೆಂಟೇ ಇಲ್ವಾ? ಹಾ, ಡೀಸೆಲ್ ಕೂಡ ನಾನೇ ಬಂದ್ ಕೊಡಿಸ್ತೀನಿ ಅಂತ ಮತ್ತೊಂದು ಕೊಟ್ರು ನೋಡಿ. ನನಗಂತೂ ಅಲ್ಲೆಲ್ಲ ಜುಮ್ ಜುಮ್ಮಾಯ ಅಂತ ಹಾಡ್ ಹೇಳಕ್ ಶುರು ಮಾಡದ್ದು. ತಡ್ಕೊಳಕ್ಕೆ ಆಗ್ತಿಲ್ಲ. ನನಗಂತೂ ಒಂದ್ ಕಡೆಯಿಂದ ಫುಲ್ಲು ಸಿಟ್ಟು ಬರ್ತಾ ಇದೆ. ನಾನವಾಗ ಕೇಳ್ಬಿಟ್ಟೆ, ಸರ್ ನೀವು ಅವಳಿಗೆ ಮಾತ್ರ ಎಕ್ಸ್ಕ್ಯೂಸ್ ಕೊಡ್ತೀರಾ ಸರ್? ನನಗ್ ಮಾತ್ರ ಎಕ್ಸ್ಕ್ಯೂಸ್ ಕೊಡ್ತಲ್ಲ ಯಾಕೆ ಸರ್ ಅಂತ ಕೇಳಿದೆ. ಏನೋ ಆ ಸರ್ರಿಗೆ ಉಲ್ಟಾ ಮಾತಾಡೋಷ್ಟು ದೊಡ್ಡವನಾಗಿದ್ದೆ ನೀನು. ನನ್ನೇನ್ ನಿಮ್ ಮನೆ ಹಾಳಂತ ಮಾಡಿಯೇನಂತ ಮತ್ತೊಂದು ಕೊಟ್ರು ನೋಡಿ. ಏನಿಲ್ಲ, ಅಲ್ಲಿ ಮತ್ತೆ ಸಾಂಗ್ ಹೇಳ್ತಿದ್ದಾವೆ, ಜುಮ್ ಜುಮ್ಮಾಯ ಅಂತ. ಸರಿ, ಸುಡೋರಂತ ಹೇಳಿದ್ರು. ನೋಡಿದ್ರೆ ಅದೇ ಟೈಮಿಗೆ ನನ್ ತರನೇ ಹಿಂದ್ಗಡೆನೂ ಅವ್ರ ಗ್ರಾಚಾರನು ಕೆಟ್ಟಿತ್ತು ಅನ್ಸುತ್ತೆ. ನಮ್ ಕ್ಲಾಸ್ ಲಾಸ್ಟ್ ಬೆಂಚು ಗರ್ಲ್ಸ್ ಅಂಡ್ ಬಾಯ್ಸು ತೂಕುಡ್ಸ್ತಾ ಕುತ್ಕೊಂಡವ್ರೆ. ನಮ್ ಸರ್ ಅದನ್ನ ನೋಡಿದ್ದಾರೆ. ಬಿಡ್ತಾರೆ ಇವಾಗ. ಕೇಳಿದ್ರು, ಯಾರನ್ನ ಫಸ್ಟ್ ಕೇಳ್ತಾರೆ? ಗರ್ಲ್ಸ್‌ನ ಫಸ್ಟ್ ಕೇಳ್ತಾರೆ. ಹಾ, ಲಾಸ್ಟ್ ಬೆಂಚ್ ಗರ್ಲ್ಸ್ ಅಂಡ್ ಬಾಯ್ಸ್ ಸ್ಟ್ಯಾಂಡ್ ಅಪ್ ಅಂದ್ರು. ನಿಂತ್ಕೊಂಡ್ರು. ನೋಡಿದ್ರೆ ಅವ್ರ ಮುಖಗಳು ಎಲ್ಲಾ ಅರ್ಧಂಬರ್ಧ ನಿದ್ದೆ ಮಾಡ್ಕೊಂಡು ನಿಂತಿದ್ದಾರೆ. ಇನ್ನೂ ನಿದ್ದೆಲೇ ಇದ್ದಾರೆ. ಹಾ, ಯಾಕ್ರಮ್ಮ ನಿದ್ದೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ರು. ಸರ್, ನಿನ್ನೆ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡಿ ಸೀರಿಯಲ್ ನೋಡಿ ಮಲಗೋದ್ ಲೇಟ್ ಆಯ್ತು ಸರ್. ಓ, ಸೀರಿಯಲ್ ಕೂಡ ನೋಡ್ತೀರಾ ನೀವು? ಓಕೆ ಓಕೆ ಓಕೆ. ಆದ್ರೂ ನಿದ್ದೆ ಬಿಟ್ಟು ಪ್ರಾಜೆಕ್ಟ್ ವರ್ಕ್ ಮಾಡಿದಿರಲ್ಲ, ವೆರಿ ಗುಡ್, ಸೂಪರ್, ಕುತ್ಕೊಳ್ಳಿ, ಸಿಟ್ ಡೌನ್ ಅಂದ್ರು. ಆ, ಇವ್ ಎಂತ ಮಾಸ್ಟರಪ್ಪ ಇವನು. ಗರ್ಲ್ಸಿಗ್ ನೋಡಿದ್ರೆ ಈ ತರದ ನ್ಯಾಯ, ನಮ್ ಬಾಯ್ಸಿಗೀಗ ರುಪ್ತಾನೀಗ ಸತ್ತು ನನ್ನ ಮಕ್ಳು ಲಾಸ್ಟ್ ಬೆಂಚ್ ಅಂತ ಅನ್ಕೊಂಡ್ರು ನಾವೆಲ್ಲ. ಅವಾಗ ಬಾಯ್ಸ್ ಹತ್ರ ಬಂದ. ಏನ್ರೋ, ಆ ಕ್ಲಾಸಿಗೆ ಬಂದು ತೂಕುಡಿಸ್ತಾ ಕುತ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಸರ್, ನಿನ್ನೆ ಮ್ಯಾಥ್ಸ್ ನೋಟ್ಸ್ ಕಂಪ್ಲೀಟ್ ಮಾಡ್ಬೇಕಿತ್ತು ಸರ್. ಜೊತೆಗೆ ಪ್ರಾಜೆಕ್ಟ್ ವರ್ಕ್ ಬೇರೆ ಕಂಪ್ಲೀಟ್ ಮಾಡ್ಬೇಕಿತ್ತು. ಇವೆರಡು ಕಂಪ್ಲೀಟ್ ಮಾಡಿ ಮಲ್ಗೋದು ಲೇಟ್ ಆಯ್ತು ಸರ್. ಹಾ, ನೋಟ್ಸ್ ಮತ್ತೆ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣ ಕ್ಲಾಸಲ್ಲಿ ಬಂದು ಮಲಗ್ಬಿಡ್ಬೋದಾ? ಇದೇನ್ ನಿಮ್ ಅಜ್ಜಿ ಮನೆ ಅಂತ ತಿಳ್ಕೊಂಡಿರನ್ರಿ ಇಲ್ಲಿ ಕ್ಲಾಸಲ್ಲಿ ಬಂದು ಮಲ್ಗಕ್ಕೆ ಅಂತ. ಸರಿ, ನಿಮಗೊಂದು ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರು. ಏನ್ ಪನಿಷ್ಮೆಂಟ್ ಕೊಟ್ರು ಅಂದ್ರೆ, ಇಡೀ ಕ್ಲಾಸರೆಲ್ಲ ಬಿದ್ದು ಬಿದ್ದು ನಗ್ತವ್ರೆ. ಆದ್ರೆ ನಾನ್ ಮಾತ್ರ ನಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ 3 ಪೇಟ್ ತಿಂದಿದ್ದೀನಿ ಕಪಾಲಿಗೆ. ಈಗ ನಗ್ದ್ರೆ ನೀನೇನೋ ಕಿಸಿತಾ ಇದೀಯಾ ಅಂತ ಮತ್ತೊಂದೆರಡು ಕೊಡ್ತಾರಂತ ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೆ. ಏನ್ ಪನಿಷ್ಮೆಂಟ್ ಕೊಟ್ರು ಅಂದ್ರೆ, ಹ್ಮ್ ಬೆಂಚ್ ಮೇಲೆ ನಿಂತ್ಕೊಂಡ್ರು ಫಸ್ಟು ಅಂದ್ರು. ಹತ್ರು ಎಲ್ಲ ಬೆಂಚ್ ಮೇಲೆ ನಿಂತ್ಕೊಂಡ್ರು ಲಾಸ್ಟ್ ಬೆಂಚ್ ಬಾಯ್ಸು. ಹಾ, ಬ್ಯಾಗ್ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ ಅಂದ್ರು. ಹೆಂಗ್ ಇಮೇಜಿನ್ ಮಾಡ್ಕೊಳ್ಳಿ ಸ್ವಲ್ಪ, ಹಿಂಗಿರ್ಬೋದಲ್ಲ ಇದು. ಆಮೇಲೆ ಅವ್ರು ಕ್ಲಾಸ್ ಬಿಟ್ಟು ಮುಗಿಸಿ ಹೋಗೋ ತನಕನೂ ಅವ್ರು ಹಂಗೆ ನಿಂತ್ಕೊಂಡಿದ್ರು. ನಾನ್ ಕೂತ್ಕೊಂಡಿದ್ದೆ. ನೋಡಿದ್ರಲ್ಲ ನಮ್ ಸರ್ ಗರ್ಲ್ಸಿಗ್ ಮಾತ್ರ ಎಷ್ಟು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ರಂತ. ಆದ್ರೆ ಬಾಯ್ಸಿಗ್ ಮಾತ್ರ ನಾಯಿಕ್ಕಿಂತ ಕಡೆ ನಾವು ಮಾತ್ರ. ಯಾರಿಗೆ ಹೇಳೋಣ ನಮ್ ಪಾಡು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.